ಹಾಯ್ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಡ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ಲ ತಂದು ಚಿಕನ್ ಮಾಡಿ, ಚಿಕನ್ ಗ್ರೇವಿ ಮತ್ತು ಗೀ ರೈಸು ಇಷ್ಟು ಮಾಡ್ತಿದ್ದೀನಿ. ಯಾಕೆಂದರೆ ಕೆಲಸ ಮಾಡ್ತಾಯಿದ್ದಾರೆ. ಕೆಲಸ ಅಂದರೆ ಇವತ್ತು ನೆಂಟ್ಲು ಆಗ್ತಾಯಿದ್ದಾರಲ್ವ, ಹಂಗಾಗಿ ಅವ್ರಿಗೆ ನೆಂಟ್ಲು ಹಾಕೋದಿನಕ್ಕೆ ಏನಾದರೂ ಸ್ಪೆಷಲಾಗಿ ಮಾಡ್ಕೊಳ್ಳೋಣ ಊಟನ ಅಂತ ಅಂದ್ಬಿಟ್ಟು ಅಡುಗೆ ಮಾಡ್ತಾಯಿದ್ದೀನಿ. ಇವಾಗ ಚಿಕನ್ ಸುಡ್ತಿದೆ, ಗೀ ರೈಸ್ ಆಲ್ರೆಡಿ ಆಯಿತು. ಟೈಮು ಕೂಡ ಆಗ್ಬಿಟ್ಟಿದೆ 12 ಕಾಲಾಗಿದೆ. ಅವ್ರಿಗೆ 1:30ಗೆಲ್ಲ ಊಟ ತಗೊಂಡು ಹೋಗ್ಬೇಕು ಆಗುತ್ತೆ. ಇನ್ನೊಂದು 1 ಗಂಟೆ ಟೈಮಿಗೆಲ್ಲ ಅಡುಗೆ ಆಗೋಗುತ್ತೆ. ಅಷ್ಟರಲ್ಲಿ ನಾನು ಇಲ್ಲಿಂದ ಆಟೋ ಮಾಡ್ಕೊಂಡು ತಗೊಂಡು ಹೋಗಬೇಕು. ಆದರೆ ಇವತ್ತು ಸಿಕ್ಕಾಬಟ್ಟೆ ಕೆಲಸ ಅನ್ನಿಸ್ತು ನನಗಂತೂ. ಬೆಳಗ್ಗೆಯಿಂದ ಯಪ್ಪ ಸಾಕಪ್ಪ ಸಾಕು ಅಂತ ಅನಿಸ್ಬಿಡ್ತು. ಇನ್ನೇನು ಮಾಡೋದಲ್ವಾ. ಬನ್ನಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ನೋಡಿ. ಇದು ಬಂದು ಗೀ ರೈಸ್. ದೊಡ್ಡ ಪಾತ್ರೆಯಲ್ಲೇ ಮಾಡಿದ್ದೀನಿ ಗೀ ರೈಸು. ಗೀ ರೈಸ್ ರೆಡಿ ಆಗಿದೆ, ಆಫ್ ಮಾಡಿಬಿಡ್ಬೇಕು. ಚಿಕನ್ ಕೂಡ ಹಾಕಿದ್ರೆ ಉಪ್ಪು ಮತ್ತೆ ಇದೆ. ಸ್ಲೋ ಮಣ್ಣ ಇರಲಿ, ಸ್ವಲ್ಪ ಸ್ಲೋ ಮಾಡ್ಬೋದು. ಏನು ಪರಮಲ್ಲೇ ಇರು. ಹುಷಾರು. ಬಾಯ್. ಅರ್ಥೇ ಹೋಗುತ್ತೆ. ಅಪ್ಪ ಮಗಳಿಬ್ರು ಬೆಂಗಳೂರು ಶೂಟು ಇದೆ, ಇವತ್ತು ಹೋಗ್ತಾ ಇದ್ದಾರೆ. ಪರಪ್ಪ ನನ್ನ ಹತ್ರನೇ ಬಿಟ್ಟು ಜ್ವರ ಮಾತಾಡ್ತಾ ಇಲ್ಲ. ಅವನ ಪಕ್ಕ ಈಗ ಹೇಳ್ತಾನೆ. ಈಗ ಕರೆಕ್ಟನೇ ತಗೊಳ್ಳಿ, ಅದನ್ನ ತಗೊಳ್ಳಿ. 2 ಕಡೆ ಹಾಕಬಿಡಿ. ಎಲ್ಲ ಗುಡ್ಡಾಡಕ್ಕೆಲ್ಲ ಬಿಡು. ಎಲ್ಲ ಕರೆಕ್ಟಾಗಿ ಜಿಪ್ಗಳು ಹಾಕು. ಬ್ಯಾಗ್ ಜೋಪಾನ, ನೀವು ಜೋಪಾನ, ನಾವು ಹುಷಾರಿರ್ತೀವಿ. ಬೇಗ ಶೂಟ್ ಮುಗಿಸ್ಕೊಂಡು ಬೇಗ ಹುಷಾರಾಗಿ ಬನ್ನಿ. ಹೋಯ್ತಾ ಇರೋದು ಬೆಂಗಳೂರು ಹತ್ರ ಅಲ್ಲ. ಪಾಪ ಹೊಡ್ತಿದ್ದಾರೆ ಬಾರಿ ಅಂದರೆ ಇಟ್ಲೆ ಓಡಿ ಬರೋಕ್ಕೆ. ಬೆಳಗ್ಗೆ ಇವಾಗ ಹೋಗ್ತಾ ಇರೋದವರು 5:30 ಆಗಿದೆ ಮನೆಯಿಂದ ಹೋಗೋದು. ಶೈಲು ಪಾಪ 4 ಗಂಟೆಗೆ ಎದ್ದು ತಿಂಡಿ ಎಲ್ಲ ಪ್ರಿಪೇರ್ ಮಾಡಿ ಬಾಕ್ಸಲ್ಲಿ ಪ್ಯಾಕ್ ಮಾಡಿಕೊಂಡು ರೆಡಿಯಾಗಿ ಹೋಗ್ತಿದ್ದೆ. ಅಲ್ಲಿ ಏನು ಶೂಟು? ಗೋಲ್ಡ್ ಜ್ಯುವೆಲ್ರಿದು ಸೀರೆದು ಒಂದು ಸ್ಯಾರಿದು, ಇನ್ನೊಂದು ಗೋಲ್ಡ್ ಜ್ಯುವೆಲ್ರಿ ಇನಾಗ್ರೇಷನ್. ಅದಕ್ಕೆ ಸ್ಯಾರಿ ಎಲ್ಲ ಹಾಕ್ಕೊಂಡು ರೆಡಿಯಾಗಿದ್ದಾಳೆ. ಓಕೆ ಸರಿ, ಬಾಯ್, ಹುಷಾರು. ಏಯ್ ಪುಟ ನೋಡಿ ಮಗನಿಗೆ ಮುತ್ತು ಕೊಡೋಕೆ ಹೋಗ್ತಿದ್ದಾಳಂತೆ. ಮಲಗಿರೋ ಮಗು ಅವಳೋದ್ರೆ ಪಕ್ಕ ಹೇಳ್ತಾನೆ, ದೂರದಿಂದ ಕೊಡ್ತಾಳಂತೆ. ಹಿಂಗೆ ಅವಳು ಒಂದಿನೂ ಮಗನ ಬಿಟ್ಟಿಲ್ಲ, ಹೊರಗಡೆ ಇಲ್ಲಿ ದೂರ ಹೋಗಿಲ್ಲ. 1 ಅವರ್ 2 ಅವರ್ ಬಿಟ್ಟಿರೋದೆ ಮೇಲು. ಮೈಸೂರಾದರೆ ಅಕ್ಕಪಕ್ಕ ಆದರೆ ಹೋಗಿ ಬಂದುಬಿಡೋಕೆ ಬೇಗ ಅಂದ್ಬಿಟ್ಟು ಅವಳಿಗೆ ಹೇಳ್ತಿದ್ದೆ, ಹೋಗೋಕೆ 15 ನಿಮಿಷ, ಬರೋಕೆ 15 ನಿಮಿಷ, ಅಲ್ಲಿ 1/2 ಅವರ್ ಅಂತ ಶೂಟ್ಗೆ. 1 ಅವರ್ಲಿ ಮನೆಗೆ ಬರ್ತಿದ್ಲು, 1.5 ಅವರಲ್ಲಿ ಬಂತಾ ಕ್ಯಾಬ್ ಬತ್ತಾ. ಬಾಯ್. ಹಾಂ ನಡಿ. ನಮ್ಮ ಮನೆಯವ್ರು ವೆಯ್ಟ್ ಮಾಡ್ತಾಯಿದ್ದಾರೆ ಮಗಳಿಗೋಸ್ಕರ. ಬಾಯ್ ಪುಟ, ಹುಷಾರು ಹೋಗು. ಪರಂಬಜ್ಜಿ ಇಬ್ಬರು ಮಲಗಿದ್ದಾರೆ. ಇನ್ನು ನಮ್ಮನೆ ಆಲೇನ ತಿಂಡಿ ಎಲ್ಲ ರೆಡಿಯಾಗಿದೆ. ಶೈಲು ಪಾಪ ಬೆಳಿಗ್ಗೆ 4 ಗಂಟೆಗೆ ಎದ್ದು ತಿಂಡಿ ಎಲ್ಲ ಮಾಡಿದ್ದಾಳೆ. ಅವಳು ಅಲ್ಲಿ ಬಾಕ್ಸ್ಗೆ ಹಾಕ್ಕೊಂಡೋದ್ಲು ನೋಡಿ. ವೆಜಿಟೇಬಲ್ ಪಲಾವ್ ಮತ್ತು ಮೊಸರು ಬಜ್ಜಿ. ಕೆಲಸ ಏನಿಲ್ಲ. ಇವಾಗ ಕೆಲಸದವ್ರು ಬಂದರೆ ಎಲ್ಲ ನೋಡಿ ಪಾತ್ರೆ ಎಲ್ಲ ಇಟ್ಟಿದ್ದೀವಿ. ಬಂದೆಲ್ಲ ಇನ್ನು ತೊಳೆದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಬಟ್ಟೆ ವಾಶ್ ಮಾಡಿ ಮನೆಯೆಲ್ಲ ಒರೆಸ್ಬಿಟ್ಟು ಹೋಗ್ತಾರೆ. ಇನ್ನು
ನಾನು ಇವ್ರು ನೋಡ್ಕೊಳ್ಳೋದೇ ಇರೋದು. ಪರಮೆತ್ ಮೇಲೆ ಅವ್ನಿಗೆ ಏನು ಬೇಕೋ ಅದನ್ನ ತಿನ್ನಿಸ್ಕೊಂಡು ನೋಡ್ಕೊಳ್ಳೋದೇ ಇರೋದು. ರೂಮ್ ಒಳಗಡೆ ಮಲಗಿದ್ದಾರೆ, ಅಲ್ಲಿಗೆ ಹೋಯ್ತು ಅಂದರೆ ಇವಾಗ ಹಾಂ ಅಂತ ಕಿರ್ಚ್ಕೊಂಡು ಹೇಳ್ತಾನೆ. ಅವನು ಹೇಳ್ಬೇಕಾದ್ರೆ ಅಳ್ತಾನೆ ಹೇಳ್ತಾನೆ. ಹಾಗೆ ಸದ್ಯಕ್ಕೆ ಏನೂ ಮಾತಾಡ್ಸಲ್ಲ. ಅವನು ಎಷ್ಟೊತ್ತು ಮಲಗ್ತಾನೆ ಮಲಿಕೊಳ್ಳಿ. ಇವಾಗ ನೋಡಿ ಇನ್ನು 6 ಗಂಟೆ ಆಗಿಲ್ಲ, 5:05 ಆಗಿದೆ ಟೈಮು, 5:40. ನೋಡೋಣ ಎದ್ದು ಬಿಡ್ತಾನೆ ಬೇಗನೆ. 6 ಗಂಟೆ ಅಷ್ಟಲ್ಲ ಅವ್ರ ಅಮ್ಮ ಇದ್ದರೆ ಪಕ್ಕದಲ್ಲಿ ಮಲಗಿದ್ರೆ ಅವನಲ್ಲೇ ಹಾಲು ಕುಡ್ಕೊಂಡು ಮಲಗಿರ್ತಾನೆ, ಇಲ್ಲಾಂದರೆ ಇವಾಗ ಹೇಳ್ತಾನೆ. ಶೈಲ ಪೂಜೆ ಎಲ್ಲ ಮಾಡಿಬಿಟ್ಟು ಹೋಗಿದ್ದಾಳೆ. ನೋಡಿ ಎದ್ದುಬಿಟ್ಟು ನೋಡ್ತಾ ಇದ್ದಾನೆ, ಹುಡುಕ್ತಾ ಇದ್ದಾನೆ. ಓನಮ್ಮ ಯಾರು ಬೇಕು? ಹಾಂ ಓರ್ ತಾತ ಹುಡುಕ್ತಾ ಇದ್ದಾನೆ ಅವನು. ತಾತ ಇಲ್ವಾ? ಓ ಬಾ ಬಾ, ಉಚ್ಚು 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 ಉಚ್ಚು, ಮೆಲ್ಲೆ ಮೆಲ್ಲೆ, ಅಯ್ಯೋ ಅಯ್ಯೋ, ಎದ್ದು ಬಾ ಎದ್ದು ಬಾ ಮೇಲೆ. ಅಯ್ಯೋ ಯಾಕೆ? ಓ ಬೆಳಗ್ಗೆ ಬೆಳಗ್ಗೆ ಎದ್ಬಿಟ್ಟು ನಡೆಯೋಕ್ಕಾಯ್ತಿಲ್ಲ ನನ್ನ ಕಂದನಿಗೆ. ಬಾ ಈಚೆ ಹೋಗ್ತಿದ್ದಾನೆ. ಎದ್ಬಿಟ್ಟು ಅವ್ರ ಅಮ್ಮನ ಕೇಳ್ತಾನೆ, ಏನಿಲ್ಲ. ಬೈಕ್ ಕೊಡಿಸ್ತೀಯಾ? ಅದ್ರಲ್ಲಿ ಕೂರಿಸ್ಲಾ? ನೋಡಿ ಅವ್ರು ಬೇಕು. ಇರಿ ತೆಗಿತೀನಿ ಇರು. ನೋಡಿ ಅಲ್ಲಿ ಕೂರ್ಬೇಕಂತ. ಅಲ್ಲಿ ಕೂರಿಸ್ಲಾ? ಯಾವ್ದು ಬೇಕು ಬೈಕು ಇದು? ಓ ಹೌದು. ಓನಮ್ಮ, ಓನು ಬಂಗಾರಿ, ಓನು ಬಂಗಾರಿ. ಏನಾಯ್ತು? ಎದ್ದು ನನ್ನ ಕಪ್ಪಲ್ಗೆ ಬಿಟ್ಟ. ಅವ್ರ ಅಮ್ಮ ನೋಡುತ್ತಿದ್ದೆ ಮಲಗಿರೋದು ಹಾಲು ಕುಡಿಯೋಕ್ಕೆ. ನಾನು ಓನಪ್ಪ ಅಂತ ತಬ್ಕೊಂಡ್ರೆ ಪಟ್ಟ ಅಂತ ಕಪ್ಪಲ್ಗೆ ಸರ್ರೆ ಹೊಡ್ದ. ಓನಮ್ಮ ಅಲ್ಲಿಂದ ಕೆಳಗಡೆ ಇಳಿಸ್ಬಿಟ್ಟು ಸುಸು ಮಾಡಿಸ್ಬಿಟ್ಟು ಅವನಿಗೆ ಚಡ್ಡಿ ಹಾಕಿದೆ. ಆಟ ಆಡ್ತಾಯಿದ್ದಾನೆ. ಏನಾಯಿತು? ಬೈಕ್ ಓಡಿಸ್ತೀಯಾ? ನೋಡಿ ಬೈಕ್ ಮೇಲೆ ಹತ್ತಾ ಇದ್ದಾನೆ. ಬಾ ಕೂರಿಸ್ಲಾ? ಯಾವುದ್ರ ಮೇಲೆ ಕೂರಿಸ್ಲಿ? ಇದು ಅದು ಯಾವುದು? ಅದು ಅಣ್ಣಂದು. ಬಾ ಕೂರಿಸ್ತೀನಿ ಬಾ. ಓ ಅಣ್ಣನ ಜೊತೆ ಆಟ ಆಡ್ತಿದ್ದೀಯಾ? ಬಿಡ್ಬೇಕಂತ ಬಿಡುವ, ಬೇಡವಂತ ಅವನಿಗೆ. ಖುಷ್ ಯಾಕೆ? ಯಾಕೆ ಏನಾಯ್ತು ಖುಷ್? ಮುಖನ ಎದ್ದು ಸ್ನಾನ ಮಾಡಿದೆಲ್ಲ ರೆಡಿ ಆಗ್ತಾನೆ. ಓ ಡೌರಾಜ, ಡೌರಾಜ ನೋಡಿ, ಡೌರಾಜ ನೀನು ಹೋಗು. ಇಬ್ಬರದ್ದು ಸ್ನಾನ ಆಯಿತು. ತೋರಿಸಿಲ್ಲ ಇಲ್ಲ ಬಿಡ 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 ಬಿಡ. ಅಯ್ಯೋ 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 ನೀವು ವಿಡಿಯೋ ಅಂದ್ರೆ ಕಿತ್ಕೊಬಿಡ್ತಾರೆ. ಬಿಡೋ ಇರ್ತೀರ ಇರು. ಅಯ್ಯೋ ಅಯ್ಯೋ ಬಾ 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 ಬಾ, ನಡ್ಕೊಂಡು ಫೋನು ಏನು ಬೇಕು? ಆರಾಮ ಮಲ್ಗವನೆ ನೋಡಿ. ಈಗ ಹಿಂಗೆ ಮಲ್ಗವನೆ. ಇನ್ನು ಎದ್ರದ್ದು ಏನು ಮಾಡ್ತಾನೋ ಗೊತ್ತಿಲ್ಲ. ಹತ್ಕೊಂಡು ಮಲ್ಗವನೆ, ಏನು ಮಾಡೋದನೋ ಗೊತ್ತಿಲ್ಲ ನೋಡು. ಏನು ಬೇಕಪ್ಪ? ಏನು ಮಾಡೋದು ಇಬ್ರು? ಇವನಿಗೆ ಅಮ್ಮ ಬೇಕಂತೆ, ನನಗೂ ನನ್ನ ಮಗಳು ಬೇಕು, ಅವನಿಗೆ ಅವ್ರ ಅಮ್ಮ ಬೇಕು. ಇವಾಗ ಅಲ್ಲಿ ಮಲಗಿದ, ಅಲ್ಲಿಂದ ಎತ್ತಿ ಇವಾಗ ಇಲ್ಲಿ ಮಲಗಿಸಿದ್ದೀನಿ ನೋಡಿ, ಇಲ್ಲಿಗೆ ಹಾಕಿದ್ದೀನಿ ಅವನ್ನ. ಎಷ್ಟು ಟಾರ್ಚರ್ ಕೊಡ್ತಾಯಿದ್ದಾರೆ ಇಬ್ಬರು ಸೇರಿಕೊಂಡು ನನಗಂದರೆ.
ಹೇಳಕ್ಕೆ ಸಾಧ್ಯ ಇಲ್ಲ. ಇವನಿಗೆ ಅಮ್ಮ ಬೇಕಂತೀಗ, ನನಗೂ ನನ್ನ ಮಗಳು ಬೇಕು. ಏನು ಮಾಡೋಣ ಇಬ್ಬರು ಸೇರ್ಕೊಂಡು ಅಡಾಡುವ, ಇಬ್ಬರು ಅಡಾಡುವ. ಹ್ಞೂ ನನ್ನ ಮಗಳು ಬೇಕು, ನೀನು ನಮ್ಮಮ್ಮ ಬೇಕು ಅಂದು ಅವನಂತೂ ಬಿಡು. ನಮ್ಮ ಮಾತೇ ಇಲ್ಲ ಅವೇ ಅಂತ ಬಿಟ್ಟು ಒಂದು ಗಂಟೆ ಹೇಳ್ತಾನೆ. ಇವಾಗ ಹತ್ತಿದ್ದಾನೆ, 1 ಅವರ್ ಹತ್ತಿದ್ದಾನೆ. ನಾನು ಸೀರೆ ಕಟ್ತಾಯಿದ್ದೆ, ಕೆಳಗಡೆ ಕೂತಿದ್ದಾನೆ, ಹಂಗೆ ಸ್ವಲ್ಪ ಬಿದ್ದ ಕೆಳಗಡೆ ಅಳ್ತಾ ಇದ್ದ. ಹೆಂಗೋ ಮಾಡಿ ಸಮಾಧಾನ ಮಾಡಿ ಸ್ವಲ್ಪ ಹೊತ್ತು ಮಲಗಿಸಿದ್ದೀನಿ, ಊಟ ತಿನ್ನಿಸಿದ್ದೀನಿ ಅವ್ರಿಗೆ, ಹಾಲು ಕುಡಿಸಿದ್ದೀನಿ. ಅಮ್ಮ ಬೆಂಗಳೂರಿಗೆ ಹೋಗೈತೆ. ಮಿಸ್ ಮಾಡ್ಕೊತೀಯ ಅಮ್ಮನ ನೋಡಿ. ನೀನು 7 ವರ್ಷದವನೇ ಅಮ್ಮ ಬೇಕು ಅಂದರೆ ಇನ್ನು 1 ವರ್ಷದವನ ಅಮ್ಮ ಬೇಕು ಅನ್ನಲ್ವಾ? ಅವ್ನಿಗೋರು ಅಮ್ಮ ಬೇಕಂತ ಈಗ ನೋಡಿ. ಸ್ವಲ್ಪ ಹೊತ್ತು ತಮ್ಮನಿಗೆ ಟಿ ವಿಲಿ ಯೂಟ್ಯೂಬಲ್ಲಿ ಅವ್ರ ಅಮ್ಮನ ವೀಡಿಯೋವಾಗಿ ತೋರಿಸ್ದ. ಏನು ಮಾಡ್ತಿದ್ದೆ ಹೇಳು ಪಾಪು, ಏನು ಮಾಡ್ತೀವಿ ಹೇಳಲ್ವ ಅಂತ. ಬೇಡ ಬಾ ಅಣ್ಣಂಗೆ ಹೊಡಿಬೇಡ, ತಗೊಂಡು ಬಾ ಇಲ್ಲಿ ಬ್ಯಾಟ್ ಒಳಗಡೆ ಹಾಕು. ಬಾ ತಗೋ ಇಲ್ಲಿ ಆಟಾಡಲ್ಲೇ, ಅಲ್ಲೇ ಆಟಾಡು. ಏನಾಯಿತು? ಏನಾಗಿಲ್ವಾ? ಏನಾಗಿಲ್ಲ. ಓಕೆ 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 ಆರಾಮಾಗಿ ಆಟಾಡ್ತಾನೆ. ಇವಾಗ ಮಧ್ಯಾಹ್ನ ಆಗಿದೆ 1 ಗಂಟೆ. ಇವಾಗ ಆರಾಮಾಗಿ ಆಟಾಡ್ತಿದ್ದಾನೆ. ಸದ್ಯಕ್ಕೆ ಏನೂ ಆಟ ಮಾಡ್ತಿಲ್ಲ ನನ್ನ ಕೂಸು, ಆಟ ಮಾಡ್ತಿಲ್ಲ ನನ್ನ ಕಂದಮ್ಮ. ಇಷ್ಟು ಟೈಮು ಅವ್ರ ಅಮ್ಮನ ಬಿಟ್ಟು ಇವತ್ತೇ ಬೆಸ್ಟ್ ಇರೋದು ಇವನು. ಏನಮ್ಮ 6 ಗಂಟೆ ಟೈಮ್ ಆಯಿತು. 6 ಗಂಟೆ ಟೈಮ್ ಆಯ್ತು ಈಗ ನಮ್ಮ ಪರಮ್ಮನಿಂದ ಅವರಮ್ಮ. ಏನು ಅವ್ರ ಪಪ್ಪ ಜೊತೆ ವಿಡಿಯೋ ಕಾಲಲ್ಲಿ ಮಾತಾಡ್ದ. ಅಮ್ಮಮ್ಮ ಓಕೆ. ಸುಮ್ಮನಿರು ನೀನು. ಖುಷು ಕೊಡೋಣ ಆಟ ಆಡಲಿ, ತರಲೆ ಖುಷು. ಇಲ್ಲಿ ಇತ್ತು ತೊಳ್ಕೊಂಡು ಆಟ ಆಡೋದು. ಯಾರಿಗೆ ಥ್ಯಾಂಕ್ ಯು ಪರಮ್? ಥ್ಯಾಂಕ್ ಯು ಯಾರಿಗೆ? ಇಲ್ಲಿ ಥ್ಯಾಂಕ್ ಯು.